ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಕಾಶಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಅದಕ್ಕಾದ ನಂತರ ಡ್ರೈ ಫ್ರೂಟ್ಸ್ನೆಲ್ಲ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ದ್ರಾಕ್ಷಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿನೂ ಕೂಡ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಚೆನ್ನಾಗಿ. ನೆಕ್ಸ್ಟು ಬಾದಾಮಿ ಹಾಕ್ಕೊಂಡು ಬಾದಾಮಿನೂ ಕೂಡ ಗೋಲ್ಡನ್ ಕಲರ್ ಬರೋ ರೀತಿಯಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ಇದೆಲ್ಲ ಹುರ್ಕೊಂಡ ನಂತರ ಅದೇ ಬಾಣಲಿಗೆ ಬೂದುಗುಂಬಳನ ನೀಟಾಗಿ ಸಿಪ್ಪೆ ತೆಗೆದು ತೊಳ್ಕೊಂಡು ತುರಿದಿಟ್ಕೊಂಡಿರುವಂಥದ್ದನ್ನ ಬಾಣಲೆಗೆ ಹಾಕ್ಕೊಂಡು ಫ್ರೈ ಮಾಡಿದ. 1.5 ಕಪ್ಪು ಆಗೋಷ್ಟು ಬೂದುಗುಂಬಳ ತೊಗೊಂಡಿದ್ದೀನಿ ತುರಿದಿರೋ ಅಂಥದ್ದು. ಬೂದುಗುಂಬಳನ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅದು ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ, ಜೊತೆಗೆ ಟ್ರಾನ್ಸ್ಪರೆಂಟ್ ಕಲರ್ ಕೂಡ ಬರುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ಅದು ನೀಟಾಗಿ ಬೆಂದಿದೆ ಅಂತ ನಮಗೆ. ಹಾಗೆ ಚೆನ್ನಾಗಿ ಹುರ್ಕೊತ ನೋಡ್ತಿದ್ದಾಗೆ ಕಲರ್ ಕೂಡ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ, ನೋಡ್ಬೋದು ನಾವು ಇದರಲ್ಲಿ. ಹಾಗೆ ಬೆಂದಿದೆಯಾ ಅಂತ ಸ್ವಲ್ಪ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ, ನೋಡಿಕೊಂಡು. ಅದಾದಮೇಲೆ ಲಾಸ್ಟಲ್ಲಿ ಸಕ್ಕರೆ ಹಾಕೋಬೇಕಾಗುತ್ತೆ. ಫಸ್ಟೇ ಹಾಕೊಂಬಿಟ್ರೆ ಬೂದುಗುಂಬಳ ಅದು ನೀಟಾಗಿ ಬೇಯೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬೆಂದಾದ್ಮೇಲೆ ಹಾಕಿದ್ರೆ ನೀಟಾಗಿ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಸಕ್ಕರೆ ಅಂತ, ಕ್ವಾಂಟಿಟಿನೂ ಗೊತ್ತಾಗುತ್ತೆ. ನಾವು ಮೊದಲು ಹುರ್ಕೊಂಡಿದ್ದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ನೀಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.